ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರು ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ಯಾದೃಶೈಃ ಸನ್ನಿವಿಶತೆ ಯಾದೃಶಾಂಶ್ಚೋಪಸೇವತೆ ಯಾದೃಗಿಚ್ಛೇಚ್ಚ ಭವಿತುಂ ತಾದೃಗ್ಭವತಿ ಪೂರುಷಃ. ವಿದುರ ಧೃತರಾಷ್ಟ್ರನಿಗೆ ಬಹಳ ಅದ್ಭುತವಾದ ಒಂದೊಂದು ವಿಚಾರಗಳನ್ನು ಬಹಳ ಸುಂದರವಾಗಿ ಸೊಗಸಾಗಿ ಇಂದಿಗೂ ನಮಗೆ ಮಾರ್ಗದರ್ಶಿಯಾದಂತಹ ಮಾತುಗಳನ್ನು ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾನೆ. ಅದರಲ್ಲಿ ಇದೊಂದು ಹೊಸ ವಿಚಾರ. ಯಾದೃಶೈ ಸನ್ನಿವಿಶತೆ, ಯಾವ ತರಹದ ಜನರಲ್ಲಿ ತಾನು ಸೇರಿಕೊಂಡು ಇರ್ತಾನೆ. ಯಾದೃಶಾಂಶ್ಚ ಉಪಸೇವತೆ, ಯಾರ ಸಹವಾಸವನ್ನು ಹೆಚ್ಚು ಮಾಡ್ತಾನೆ. ಇಚ್ಛೇಚ್ಛ ಭವಿತುಂ, ಯಾವ ರೀತಿಯಾಗಿ ಆಗಬೇಕು ಎಂಬುದಾಗಿ ಅಪೇಕ್ಷೆ ಪಡ್ತಾನೆ. ತಾದೃಗ್ ಭವತಿ ಪುರುಷಃ, ಜೀವನ ತಾನು ಆ ರೀತಿಯಾಗಿ ಆಗ್ತಾನೆ. ಆದ್ದರಿಂದಾಗಿ ನಾವು ಯಾವ ರೀತಿಯಲ್ಲಿ ನಾವು ಇರಬೇಕು, ಯಾವ ರೀತಿಯೊಳಗೆ ನಾವು ಬಹಳ ಮುಂದೆ ಬೆಳೆಯಬೇಕು ಎನ್ನುವುದನ್ನು ಸಾಕಷ್ಟು ವಿಚಾರವನ್ನು ಮಾಡಿ ಆ ತರಹದ ಜನರೊಟ್ಟಿಗೆ, ಆ ತರಹದ ಜನರ ಸಂಪರ್ಕದೊಳಗೆ ಆ ತರಹದ ವಿಚಾರಗಳನ್ನು ಮಾಡ್ತಾ ಇದ್ದಾಗ, ಹೆಚ್ಚೆಚ್ಚು ಆಗ್ತಾ ಇರುವಾಗ ತಾನು ಆ ರೀತಿಯಾಗಿ ಬೆಳೀತಾ ಹೋಗ್ತಾನೆ. ಅದಕ್ಕಾಗಿ ದಾಸರು ಒಂದು ಮಾತನ್ನು ಹೇಳಿದರು. ಉತ್ತಮರ ಸಂಘವನ್ನು ಎನಗಿತ್ತು ಸಲಹು ಚಿತ್ತಜ ಜನಕ ಮುರವೈರಿ ಶ್ರೀಕೃಷ್ಣ. ನಾನು ಉತ್ತಮನಾಗಬೇಕು ಎಂಬ ಅಪೇಕ್ಷೆ ಇತ್ತು ಅಂತಂದರೆ ಉತ್ತಮರ ಸಂಘವಾಗಬೇಕು.
ಆ ರೀತಿಯಾದ ಅಪೇಕ್ಷೆಗಳು ಬೇಕು. ಆ ತರಹದ ಉತ್ತಮರ ಸಂಘವಾಗಬೇಕು, ಉತ್ತಮರ ಸೇವೆಯಾಗಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ನನ್ನ ಲಿಂಗದೇಹ ಭಂಗವಾಗುವ ಅಪೇಕ್ಷೆ ಇದ್ದಾಗ ಆ ತರಹದ ಸಜ್ಜನರನ್ನೇ ಹುಡುಕ್ತಾ ಹೋಗ್ತಾನೆ. ಆದ್ದರಿಂದಾಗಿ ಧೃತರಾಷ್ಟ್ರ, ನೀನು ಯಾವ ತರಹದ ವ್ಯಕ್ತಿಗಳ ಸಹವಾಸ ಮಾಡ್ತೀಯ, ಯಾವ ತರಹದಿಂದ ಇರಬೇಕು ಅಂತ ಆಸೆ ಪಡ್ತೀಯ, ಯಾರ ಸೇವನೆಯನ್ನು ಹೆಚ್ಚು ಮಾಡ್ತೀಯ, ಆ ತರಹದ ನಿನ್ನ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ. ಭಾವಮಿಚ್ಛತಿ ಸೂರ್ಯಸ್ಯ ನಾಭಾವೇ ಕುರುತೆ ಮನಃ ಸತ್ಯವಾದಿ ಮೃದುರ್ದಾಂತಹ ಯಸ್ಸ ಉತ್ತಮ ಪುರುಷಃ. ಜಗತ್ತಿಗೆ ಒಳಿತಾಗಲಿ ಅಂತ ಯಾರು ಅಪೇಕ್ಷೆ ಪಡ್ತಾರೆ, ಕೆಡಕಾಗಲಿ ಎನ್ನುವುದನ್ನು ಮನಸ್ಸಿನಲ್ಲೂ ಯಾರು ತಂದು ಕೊಡುವುದಿಲ್ಲ, ಸತ್ಯವಾದಿ ಯಾರಾಗಿದ್ದಾನೆ ಅವನೇ ಉತ್ತಮ ಪುರುಷ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ನಮ್ಮ ದೊಡ್ಡದಾಗಿರ್ತಕ್ಕಂಥ ಅಜೆಂಡಾ. ಸರ್ವೇಪಿ ಸುಖಿನಃ ಸಂತು, ಎಲ್ಲರೂ ಸುಖವಾಗಿರಲಿ. ಸರ್ವೇ ಸಂತು ನಿರಾಮಯಾಃ, ಯಾರಿಗೂ ರೋಗಗಳು ಬರುವುದು ಬೇಡ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರಿಗೂ ಮಂಗಳಗಳಾಗಲಿ, ಯಾರೂ ಕೂಡ ದುಃಖ ಭಾಗಿಗಳಾಗೋದು ಬೇಡ ಎಂಬುದಾಗಿ ಯಾರು ಅಪೇಕ್ಷೆ ಪ್ರಾಮಾಣಿಕವಾಗಿ, ಕೇವಲ ಲಿಪ್ ವರ್ಕ್ ಅಲ್ಲ, ಮನಸ್ಸಿನಿಂದ ಯಾರು ಈ ತರಹದ ಅಪೇಕ್ಷೆಯನ್ನು ಪಡ್ತಾನೆ ಅವನು ಎಂದಿಗೂ ಕೂಡ ಉತ್ತಮ ಪುರುಷನೇ. ವಿದುರ ಮತ್ತೆ ಹೇಳ್ತಾನೆ, ತಪೋ ದಮೋ ಬ್ರಹ್ಮವಿತ್ತಂ ತಿತಿಕ್ಷಾ ಇಜ್ಜಾ ವಿವಾಹ ಸಾಂತ್ವನಂ ಚಾನ್ನದಾನಂ ಅಷ್ಟೌ ಏತೆ ನಿತ್ಯಮೇವಂ ಭವಂತಿ ಸತಾಂ ಗುಣಾಸ್ತಾನಿ ಮಹಾಕುಲಾನಿ. ತಪಸ್ಸು, ದಮ, ಬ್ರಹ್ಮಜ್ಞಾನ, ತಿತಿಕ್ಷ, ಯಜ್ಞ, ವಿವಾಹ, ಅನ್ನದಾನ, ಸಾಂತ್ವನ, ಶಾಂತಿ, ಸಮಾಧಾನ, ಸುಖ, ಈ 8 ಏನಿದೆ, ಈ 8 ಗುಣಗಳು ದೊಡ್ಡದಾದ ಗುಣಗಳು. ಇದು ಸಜ್ಜನರಲ್ಲೇ ಇರುವಂತಹದ್ದು. ಸಜ್ಜನರು ಮಾತ್ರ ಈ ಗುಣಗಳಿಗೆ ವಿಶೇಷ ರೀತಿಯಿಂದ ಭಾಗಿಯಾಗಿರ್ತಾರೆ. ಆದ್ದರಿಂದಾಗಿ ನಾವು ಸಜ್ಜನರೂ ಆಗಬೇಕು ಎನ್ನುವ ಆಸೆ ಇದ್ದಲ್ಲಿ ನಿತ್ಯದೊಳಗೂ ತಪಸ್ಸು, ದಮ, ಇಂದ್ರಿಯ ನಿಗ್ರಹ, ವೈರಾಗ್ಯ, ಬ್ರಹ್ಮಜ್ಞಾನ, ಸುಖವಾಗಲಿ ದುಃಖವಾಗಲಿ ಏಕಪ್ರಕಾರವಾಗಿ ತಿತಿಕ್ಷೆಯಿಂದ ಇರೋದು, ಯಜ್ಞ, ವಿವಾಹ, ಸಾಂತ್ವನ, ಸುಖವಾಗಿರೋದು, ಅನ್ನದಾನ, ವಿಶೇಷವಾಗಿ ಅನ್ನದಾನ, ಇವುಗಳನ್ನು ಮಾಡ್ತಾ ಇದ್ದರೆ ಸಾಕು. ಅವನು ಸಾತ್ವಿಕ, ಅವನು ಉತ್ತಮ ಕುಲವಂತ, ಉತ್ಕೃಷ್ಟನ. ದೇವದ್ರವ್ಯ ವಿನಾಶೇನ ಬ್ರಹ್ಮಸ್ವ ಹರಣೇನ ಚ ಕುಲಾನ್ಯಕುಲತಾಂ ಯಾಂತಿ ಬ್ರಹ್ಮಣಾತಿಕ್ರಮೇಣ ಚ. ದೇವದ್ರವ್ಯವನ್ನು ಯಾರು ಅಪಹಾರ ಮಾಡ್ತಾರೆ, ಬ್ರಾಹ್ಮಣರ ಹಣವನ್ನು ಯಾರು ದೋಚುತ್ತಾನೆ, ಅವರ ಕುಲ ಅಕುಲವಾಗತ್ತೆ. ಅವರ ಕುಲ ಉತ್ತಮ ಕುಲ ಎನ್ನುವಂತಹ ಹೆಸರೇ ಹೋಗಿ ಕುಲ ನಾಶವಾಗುವಂತಹ ಪ್ರಸಂಗವಿದೆ. ಆದ್ದರಿಂದಾಗಿ ಎಂದಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವದ್ರವ್ಯವನ್ನು, ಬ್ರಾಹ್ಮಣ ದ್ರವ್ಯವನ್ನು, ಅದರೊಳಗೂ ವಿದ್ವಾಂಸ ಯತಿಯ ದ್ರವ್ಯವನ್ನು ಸರ್ವಥಾ ಮುಟ್ಟಬಾರದು. ಇದು ಬೆಂಕಿಗೆ ಸಮ. ಕುಲವನ್ನೇನ ಬೆಂಕಿ ಮುಟ್ಟಿದವನನ್ನು ಸುಟ್ಟೀತು. ಬ್ರಾಹ್ಮಣ ದ್ರವ್ಯ, ದೇವದ್ರವ್ಯ ಇದು ಕುಲವನ್ನೇ ನಾಶ ಮಾಡಿ ಹಾಕತ್ತೆ. ಆದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರು ದೇವಸ್ಥಾನ, ಮಠ, ಬ್ರಾಹ್ಮಣರ ಒಂದು ಸಂಪರ್ಕದೊಳಗೆ ಹೆಚ್ಚು ಇರ್ತಾರೆ ಅವರು ಯಾವ ಕಾರಣಕ್ಕೂ ಕೂಡ ಈ ತರಹದ ದುಷ್ಟ ಕಾರ್ಯಗಳಲ್ಲಿ ಸರ್ವಥಾ ತೊಡಗಬಾರದು. ಈ ಬಹಳಷ್ಟು ಕಥೆಗಳು ಬರುತ್ತೆ, ಮುಂದೆ ಹೋಗಬೇಕು. ಆದ್ದರಿಂದಾಗಿ ಹೋಗ್ತಾ ಇದ್ದೇನೆ. ಇದರಲ್ಲಿ ಉಪಕಥೆಗಳು ತುಂಬ ಇದೆ. ಬ್ರಾಹ್ಮಣ ಸರ್ವಸ್ವವನ್ನು ಅಪಹಾರ ಮಾಡಿದವ್ರಿಗೆ ಏನಾಗತ್ತೆ ಅನ್ನೋದು ಕಥೆ ಇದೆ. ದೇವಸ್ವವನ್ನು ಅಪಹಾರ ಮಾಡಿದವ್ರಿಗೆ ಏನಾಗುತ್ತೆ ಅನ್ನುವ ಕಥೆ ಇದೆ. ಆ ಎಲ್ಲ ಕಥೆಗಳನ್ನು ಕೂಡ ಮುಂದೆ ಯಾವಾಗಾದರೂ ಕಾಲದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಬ್ರಾಹ್ಮಣಾನಾಂ ಪರಿವಾದಾಚ್ಚ ಭಾರತ ಕುಲಾನ್ಯಕುಲತಾಂ ಯಾಂತಿ ನ್ಯಾಸಾಪಹರಣೇನ ಚ. ಯಾರು ಬ್ರಾಹ್ಮಣರನ್ನು ಸೋಲಿಸ್ತಾರೆ,
ಹಠ ಹಿಡಿದು ದ್ವೇಷ ಸಾಧಿಸಿ ಹಗೆ ಸಾಧಿಸಿ ಬ್ರಾಹ್ಮಣನನ್ನು ಮಣ್ಣು ಮುಕ್ಕಿಸುವುದಕ್ಕಾಗಿ ಯಾರು ಪ್ರಯತ್ನವನ್ನು ಪಡ್ತಾನೆ ಅವನು ಎಂದಿಗೂ ಕೂಡ ಅವನ ಕುಲವಾಗಿ ಉಳಿಯಲಾರದು ಅಂತ ಸಾಕಷ್ಟು ಮಾತುಗಳನ್ನು ಹೇಳಿ ಮುಂದೆ ಹೇಳ್ತಾರೆ. ವೃತ್ತಂ ಯತ್ನೇನ ಸಂರಕ್ಷೇತ್ ವಿತ್ತಮೇತಿ ಚ ಯಾತಿ ಚ ಅಕ್ಷೀಣೋ ವಿತ್ತತ ಕ್ಷೀಣೋ ವೃತ್ತತಸ್ತು ಹತೋ ಹತಃ. ವೃತ್ತ ಅಂದರೆ ಹಣ ಬರುತ್ತೆ ಹೋಗತ್ತೆ, ಹಣವನ್ನು ರಕ್ಷಣೆಯನ್ನು ಮಾಡಿಕೊಳ್ಳೋದು ಬಹಳ ದೊಡ್ಡದಲ್ಲ. ಎಷ್ಟು ರಕ್ಷಣೆ ಮಾಡಿದರೂ ಹೋಗತ್ತೆ, ಎಷ್ಟು ಹೋಗತ್ತೆ ಅಂತ ಹರಿಬಿಟ್ಟರೂ ಅಷ್ಟು ಉಳಿಯತ್ತೆ. ಅದು ಏನಾಗುತ್ತೆ ಗೊತ್ತಿಲ್ಲ, ಅದು ಹಣದ ಕೈಯಲ್ಲಿ. ಆದರೆ ವೃತ್ತವೇನಿದೆ, ಶೀಲವೇನಿದೆ, ಸದಾಚಾರವೇನಿದೆ, ಬಹಳ ಪ್ರಯತ್ನಪಟ್ಟು ಅದನ್ನು ಸಂರಕ್ಷಣೆಯನ್ನು ಮಾಡಬೇಕು. ವೃತ್ತದಿಂದ ಹತನಾದರೆ ಅವನು ಹತನೇ, ಅವನು ಸತ್ತೇ ಹೋದ ಅಂತ ಅರ್ಥ. ಅವನು ಬದುಕಿದ್ದು ಶವನೇ ಹೊರತು ಅವನು ಎಂದಿಗೂ ತಲೆ ಎತ್ತಿ ನಡೆಯಲಾರ. ಆದ್ದರಿಂದಾಗಿ ಹಣವನ್ನು ರಕ್ಷಣೆಯನ್ನು ಮಾಡಿಕೊಳ್ಳಬಹುದು, ಮಾಡಿಕೊಳ್ಳದಿರಬಹುದು, ಬರತ್ತೆ ಹೋಗತ್ತೆ. ಆದರೆ ತನ್ನ ಶೀಲ, ತನ್ನ ವೃತ್ತವದಿಂದ ಮಾತ್ರ ತಾನು ಚೆನ್ನಾಗಿ ಹಠ ಹಿಡಿದು ಪ್ರಯತ್ನಪೂರ್ವಕವಾಗಿ ಸಂರಕ್ಷಣೆಯನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸಿಕೊಡ್ತಾನೆ ವಿದುರ. ಮಾನಃಕುಲೆ ವೈರಕೃತ್ ಕಶ್ಚಿದಸ್ತು ರಾಜ ಬದ್ಧೋ ಮಾಪರ ಸ್ವಾಪಹಾರಿ ಮಿತ್ರದ್ರೋಹಿ ನೈಕೃತಿಕೋ ಅನೃತೀವ ಪೂರ್ವಾಶೀವ ಪಿತೃದೇವಾತಿಥಿಭ್ಯ. ನಮ್ಮ ಕುಲದೊಳಗೆ ಇನ್ನೊಬ್ಬರನ್ನು ದ್ವೇಷ ಮಾಡುವವನು ಬರುವುದು ಬೇಡ. ರಾಜ ಬದ್ಧನಾಗಿ ಇನ್ನೊಬ್ಬರಿಂದ ಬದ್ಧನಾಗುವುದು ಬೇಡ. ಇನ್ನೊಬ್ಬರ ಹಣವನ್ನು ಅಪಹಾರವನ್ನು ಮಾಡುವವನು ನಮ್ಮ ಕುಲದಲ್ಲಿ ಬೇಡ. ಮಿತ್ರದ್ರೋಹಿಯಾದವನು ಬೇಡ. ಪಿತೃದೇವತೆ ಅತಿಥಿಗಳಿಗಿಂತಲೂ ಪೂರ್ವದೊಳಗೆ ಊಟ ಮಾಡುವವನು ನಮ್ಮ ಕುಲದಲ್ಲಿ ಸರ್ವಥಾ ಬೇಡ. ಎಂಥ ಅದ್ಭುತವಾದದ್ದು, ಎಂಥ ಅದ್ಭುತವಾದದ್ದು. ಪೂರ್ವಾಶೀವಾ ಪಿತೃದೇವಾತಿಥಿಭ್ಯ. ಪಿತೃದೇವತೆ ಅತಿಥಿಗಳಿಗಿಂತಲೂ ಮೊದಲು ಊಟ ಮಾಡುವವನು ನಮ್ಮ ಕುಲದೊಳಗೆ ಸರ್ವಥಾ ಬರುವುದು ಬೇಡ. ಈ ಪ್ರಾರ್ಥನೆ ಇವತ್ತಿನ ಈ ಕಾಲದೊಳಗೆ ಅತ್ಯಂತ ಅನಿವಾರ್ಯವಾಗಿ ಮಾಡಬೇಕಾಗಿದೆ ನಾವು. ಯಾಕೆ ಅಂದರೆ 99% ಮನೆಗಳಲ್ಲಿ ದೇವರು, ದೇವತೆಗಳು, ಪಿತೃಗಳು, ಅತಿಥಿಗಳಿಗೆ ಊಟ ಹಾಕುವುದಕ್ಕಿಂತಲೂ ನೈವೇದ್ಯ ಮಾಡುವುದಕ್ಕಿಂತಲೂ ಪೂರ್ವದೊಳಗೇನೆ ನಮ್ಮ ಊಟ ಆಗಿರುತ್ತೆ. ಅವರಿಗೆ ಪೂಜೆ ನೈವೇದ್ಯ ಇವೇ ಇರುವುದಿಲ್ಲ. ಜೀವನದೊಳಗೆ ಒಂದು ದಿನ ಅವರಿಗಿಂತಲೂ ಮೊದಲೇ ಮಾಡುವಂತಹ ಮಕ್ಕಳು ಬೇಡ ಎಂಬುದಾಗಿ ಹೇಳುವ ಮಹಾಭಾರತದ ಈ ಒಂದು ಅದ್ಭುತವಾದ ಪ್ರಸಂಗದೊಳಗೆ ಇಡೀ ಜೀವನ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಅತಿಥಿಗಳಿಗೆ ಊಟಕ್ಕೆ ಹಾಕದೆ, ನೈವೇದ್ಯವನ್ನು ಮಾಡದೆ ನಾವು ಊಟ ಮಾಡುವಂತಹ ಪ್ರಸಂಗವೇನಿದೆ ಬಹಳ ದುರ್ಧರವಾದ ಪ್ರಸಂಗ. ಈ ದುರ್ಧರವಾದ ಪ್ರಸಂಗ ಬಾರದಿರುವಂಥವ್ರು ಕೆಲವೇ ಒಂದು 10% ಜನರಿದ್ದಾರೆ. ಅವರನ್ನು ನೋಡಿ, ಅವರನ್ನು ಆದರ್ಶವಾಗಿ ಇಟ್ಟುಕೊಂಡು ನಾವು ಪ್ರತಿನಿತ್ಯದೊಳಗೂ ಕೂಡ ದೇವ ಪಿತೃಗಳು, ಅತಿಥಿಗಳು ಇವರುಗಳಿಗೆ ನೈವೇದ್ಯವನ್ನು ಮಾಡಿ ಊಟಕ್ಕೆ ಹಾಕಿಯೇ ನಾವು ಊಟವನ್ನು ಮಾಡುವುದು. ಇದನ್ನು ನಾವು ಹಠ ಹಿಡಿದು ನಮ್ಮ ಸಮಾಜದೊಳಗೆ ಬೆಳೆಸಬೇಕಾಗಿದೆ. ಈ ವಿಶಿಷ್ಟವಾದ ಧರ್ಮವನ್ನು ಉಳಿಸಬೇಕಾಗಿದೆ. ಇದರಿಂದ ಆಯುಷ್ಯವಿದೆ, ಸುಖವಿದೆ, ಪಾಪನಾಶವಿದೆ, ಪುಣ್ಯದ ಸಮುಚ್ಚಯವಿದೆ, ಎಲ್ಲ ತರಹದ ಸೌಭಾಗ್ಯಗಳು ಒದಗಿ ಬರ್ತದೆ. ಎಷ್ಟು ಲಾಭವಿದೆ ಎನ್ನುವುದನ್ನು ಹೇಳಲಿಕ್ಕೇನೆ ಸಾಧ್ಯವಿಲ್ಲ. ಅಷ್ಟೆಲ್ಲ ಲಾಭಗಳಿದೆ. ಎಲ್ಲದರ ಮೇಲೆ ದೇವರು, ದೇವತೆಗಳು, ಪಿತೃಗಳು, ಅತಿಥಿಗಳು ಅವರ ದಿವ್ಯವಾದ ಛತ್ರಛಾಯ ಅಖಂಡವಾಗಿ ಇರುತ್ತೆ. ಆದ್ದರಿಂದಾಗಿ ದೇವ, ಪಿತೃ, ಅತಿಥಿಗಳಿಗಿಂತಲೂ ಮೊದಲಿಗೆ ಊಟ ಮಾಡುವಂತಹ ವ್ಯಕ್ತಿ ನಮ್ಮ 100 ತಲೆಮಾರಿನವರೆಗೂ ಕೂಡ ಬರುವುದು ಬೇಡ ಎಂದು ಪ್ರಾರ್ಥನೆ ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಚಲಚಿತ್ತಸ್ಯ ವೈಪುಂಸೋ ವೃದ್ಧಾನ್ ಅನುಪಸೇವತಃ ಪಾರಿಪ್ಲವ ಮತೇರ್ನಿತ್ಯಂ ಅಧ್ರುವೋ ಮಿತ್ರ ಸಂಗ್ರಹ. ಚಲಚಿತ್ತಸ್ಯ ಚಂಚಲವಾದ ಮನುಷ್ಯ ವೃದ್ಧರ ಸೇವೆಯನ್ನು ಮಾಡುವುದೇ ಇಲ್ಲ. ವೃದ್ಧರ ಸೇವೆಯನ್ನು ಮಾಡದೇ ಇರೋಣದ್ರಿಂದಾಗಿ ಅವನ ಮನಸ್ಸು ಇನ್ನೂ ಚಂಚಲವಾಗತ್ತೆ.
ಸ್ವಯಂ ಚಂಚಲ ಮನಸ್ಸು ಉಳ್ಳುವವನು ಹಿರಿಯರ ಸೇವೆಯನ್ನು ಮಾಡುವುದಿಲ್ಲ. ಹಿರಿಯರ ಸೇವೆಯನ್ನು ಮಾಡದ, ಹಿರಿಯರ ಸಂಪರ್ಕದಲ್ಲಿ ಬಾರದಿರುವವನ ಮನಸ್ಸು ಎಂದಿಗೂ ಕೂಡ ಏಕಾಗ್ರವಾಗಿ ಸ್ಥಿರಮತಿಯಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾದೇವ ಕುಪ್ಯಂತಿ ಪ್ರಸೀದಂತಿ ಅನಮಿತ್ತತಃ ಶೀಲಮೇತದ ಸಾಧೂನಾಂ ಅಭ್ರಂ ಪಾರಿಪ್ಲವಂ ಯಥ. ಕೆಲವೊಬ್ಬರು ಒಮ್ಮಿಂದೊಮ್ಮೆರಿಗೆ ಸಿಟ್ಟು ಬರ್ತದೆ, ಇನ್ನು ಕೆಲವು ಹೊತ್ತಿ ಭಾರೀ ಅನುಗ್ರಹವನ್ನು ಮಾಡ್ಲಿಕ್ಕೆ ಬರ್ತಾರೆ, ಪ್ರೀತಿಯನ್ನು ಮಾಡ್ಲಿಕ್ಕೆ ಬರ್ತಾರೆ. ಇಂಥವರು ಎಂದಿಗೂ ಕೂಡ ಸಜ್ಜನರು ಎಂದಾಗಲಿಕ್ಕೆ ಸಾಧ್ಯವಿಲ್ಲ. ಅವರು ಮೇಘ ಇದ್ದಾಗ ಯಾವಾಗ ಸುರಿಸತ್ತೆ ಗೊತ್ತಿಲ್ಲ, ಯಾವಾಗ ಮುಂದೆ ಹೋಗತ್ತೆ ಗೊತ್ತಿಲ್ಲ, ಯಾವಾಗ ಗುಡುಗತ್ತೆ ಗೊತ್ತಿಲ್ಲ, ಯಾವಾಗ ಸಿಡತ್ತೆ ಗೊತ್ತಿಲ್ಲ, ಸಿಡ್ಲು ಹಾಕತ್ತೆ ಗೊತ್ತಿಲ್ಲ. ಯಾವ ರೀತಿಯಿಂದೂ ಕೂಡ ಆ ಮೇಘವನ್ನು ಹೇಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಒಮ್ಮೆಲೆಗೆ ಸಿಟ್ಟಿಗೆ ಬಂದು ಮರುಕ್ಷಣಕ್ಕೆ ಅನುಗ್ರಹೋನ್ಮುಖರಾಗುವ, ಸಂತೋಷ ಪಡುವ ವ್ಯಕ್ತಿಯನ್ನು ಸರ್ವಥಾ ನಂಬುವ ಹಾಗಿಲ್ಲ. ಅವನು ನಂಬಿಗಸ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನಮ್ದೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ವಿಚಿತ್ರವಾದ ಸ್ವಭಾವ, ಸಂತಾಪ ಪಡುವುದು. ಏನು ನೋಡಿದರೂ ಕೂಡ, ಹೇಗಿದ್ದರೂ ಕೂಡ ಅದೊಂದು ಕುದಿ ಹೊಟ್ಟೆಯೊಳಗಿರ್ತದೆ, ಸಂತಾಪ ಇರ್ತದೆ. ಆ ಸಂತಾಪದಿಂದ ಆಗುವ ಹಾನಿ ಲಾಭಗಳೇನಿದೆ ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಸಂತಾಪ ಭ್ರಶ್ಯತೆ ರೂಪಂ, ಸಂತಾಪದಿಂದ ನಮ್ಮ ರೂಪ ಹೋಗತ್ತೆ, ಸುಟ್ಟು ಹೋಗತ್ತೆ. ಸಂತಾಪ ಭ್ರಶ್ಯತೆ ಬಲಂ, ಸಂತಾಪದಿಂದ ನಮ್ಮ ಶಕ್ತಿ ಬಲಗಳು ಹಾಳಾಗಿ ಹೋಗುತ್ತೆ. ಸಂತಾಪ ಧರ್ಷತೆ ಜ್ಞಾನಂ, ನಮ್ಮ ತತ್ವಜ್ಞಾನ ಸಂತಾಪದಿಂದ ಹಾಳಾಗಿ ಹೋಗುತ್ತೆ. ಸಂತಾಪ ವ್ಯಾಧಿ ಮೃಚ್ಛತಿ, ನಾನಾ ತರಹದ ಮಾನಸಿಕ ರೋಗಗಳು ಏನಂತಾರೆ ಹುಟ್ಟಿಕೊಳ್ಳುತ್ತೆ, ನೂರಾರು ತರಹದಿಂದ ಹುಟ್ಟಿಕೊಳ್ಳುತ್ತೆ. ಆದ್ದರಿಂದಾಗಿ ಆದಷ್ಟು ಮಟ್ಟಕ್ಕೆ ಸಂತಾಪವನ್ನು ಪಡುವುದರಿಂದ ದೂರ ಇರುವುದರೊಳಗೆ ತುಂಬ ಶ್ರೇಯಸ್ಸಿದೆ. ಅಣ್ಣ ಧೃತರಾಷ್ಟ್ರ, ಯಾವ ಕಾರಣಕ್ಕೂ ಕೂಡ ಹಿರಿಯರಾದ ನಿನಗಿಂತಲೂ ಬಹಳ ಮೇಲ್ಸ್ತರಕ್ಕೆ ಬೆಳೆದ ಪಾಂಡವರನ್ನು ನೋಡಿ ಸಂತಾಪ ಪಡಬೇಡ, ನೀನು ಹಾಳಾಗ್ತೀಯ. ನಿತ್ಯೋದ್ವಿಗ್ನಂ ಇದಂ ಸರ್ವಂ ನಿತ್ಯೋದ್ವಿಗ್ನಂ ಇದಂ ಮನಃ ಯತ್ಪದಂ ಅನುದ್ವಿಗ್ನಂ ತನ್ಮೇ ವದ ಮಹಾಮತೆ. ಆಗ ಧೃತರಾಷ್ಟ್ರ ಪ್ರಾರ್ಥನೆಯನ್ನು ಮಾಡ್ತಾನೆ, ನನ್ನ ಮನಸ್ಸು ನಿತ್ಯದೊಳಗೂ ಉದ್ವಿಗ್ನವಾಗಿರುತ್ತೆ, ಸಂತಾಪ ಪಡುತ್ತೆ. ಪಡದೇ ಇರುವಂತೆ, ಸಂತಾಪವಾಗದೇ ಇರುವಂಥ ಏನಾದರೂ ವಿಚಾರಗಳನ್ನು ನನಗೆ ತಿಳಿಸಿಕೊಡ್ತೀಯಾ ಅಂತ ವಿದುರ ವಿದುರನಿಗೆ ಧೃತರಾಷ್ಟ್ರ ಬೇಡಿಕೊಂಡಾಗ ವಿದುರ ಹೇಳ್ತಾನೆ, ನಾನ್ಯತ್ರ ವಿದ್ಯಾ ತಪಸಃ ನಾನ್ಯತ್ರೇಂದ್ರಿಯ ನಿಗ್ರಹಾತ್ ನಾನ್ಯತ್ರ ಲೋಭಾತ್ ಸಂತ್ಯಾಗಾತ್ ಶಾಂತಿಂ ಪಶ್ಯಾಮಿ ತೇ ನಘ. ಹೇ ಅನಘ ಧೃತರಾಷ್ಟ್ರ, ವಿದ್ಯಾ ತಪಸ್ಸುಗಳಿಲ್ಲದೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ, ಇಂದ್ರಿಯ ನಿಗ್ರಹವಿಲ್ಲದೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯವಿಲ್ಲ, ಲೋಭಿಯಾಗದೆ ಅರ್ಥಾತ್ ಲೋಭವನ್ನು ಬಿಟ್ಟಾಕದೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ಮೂರನ್ನು ನೀನು ಯಾವಾಗ ಕಿತ್ತಿ ಬಿಸಾಡ್ತೀಯ ಹಾಗೆ ನಿನ್ನ ಮನಸ್ಸು ಉದ್ವಿಗ್ನವಾಗೋದಿಲ್ಲ, ಸಮಾಧಾನವಾಗಿರುತ್ತೆ. ಇನ್ನೊಬ್ಬರ ದ್ರವ್ಯದ ಮೇಲೆ ಲೋಭ ಬೇಡ, ವಿದ್ಯಾ ತಪಸ್ಸುಗಳನ್ನು ಬಿಡಬೇಡ, ಇಂದ್ರಿಯ ನಿಗ್ರಹ ಗಟ್ಟಿಯಾಗಿ ಇಟ್ಟುಕೋ. ನಿನ್ನ ಮನಸ್ಸು ಸಮಾಧಾನವಾಗಿರ್ತದೆ, ಶಾಂತವಾಗಿರ್ತದೆ, ಉದ್ವಿಗ್ನತೆಗೆ ಆಸ್ಪದವೇ ಇರುವುದಿಲ್ಲ. ಬುದ್ಧಿಯ ಭಯಂ ಪ್ರಣುದತಿ, ನಿನ್ನ ಅಪ್ರತಿಮವಾದ ಬುದ್ಧಿಯಿಂದ ಭಯವನ್ನು ಕತ್ತರಿಸಿ ಹಾಕು. ತಪಸ್ಸಿನಿಂದ ದೊಡ್ಡದನ್ನು ಪಡೆದುಕೋ. ನಿನಗೆ ಅತಿ ದೊಡ್ಡದು ಪಡೆಯಬೇಕು ಎನ್ನುವ ಆಸೆ ಇದೆ ಅಂತ ಆದರೆ ತಪಸ್ಸು ಮಾಡು. ತಪಸ್ಸಿನಿಂದ ಏನು ಬೇಕಾದ್ದು ಪಡೆಯಲಿಕ್ಕೆ ಸಾಧ್ಯವಿದೆ. ಬ್ರಹ್ಮ ಪದವಿಯೂ ಕೂಡ ತಪಸ್ಸಿನಿಂದ ಸಿಕ್ಕಿತು. ಆ ಮಟ್ಟಕ್ಕೆ ತಪಸ್ಸು ಮಾಡೋಕೆ ಏನು ಸಣ್ಣ ಪುಟ್ಟ ಕಾಚಿಪುಚ್ಚಿ ತಪಸ್ಸು ಮಾಡಿದ್ರೆ ಸಿಗಲಿಕ್ಕಲ್ಲ. ಇಂದ್ರಾದಿ ಪದವಿಗಳಂತೂ ಸಿಕ್ಕಿದ್ದು ನೂರಾರು ದೃಷ್ಟಾಂತವಿದೆ. ಬ್ರಹ್ಮ ಪದವಿ ಸಿಕ್ಕಿಲ್ಲ, ಬಿಟ್ಬಿಡೋಣ. ಇಂದ್ರದೇವರ ಪದವಿಯನ್ನು ಎಷ್ಟು ಜನ ರಾಜ್ಯವಾಳಿ ಹೋಗಿದ್ದಾರೆ, ಊಹೆಗೆ ಲೆಕ್ಕಕ್ಕೆ ಸಿಗೋದಿಲ್ಲ. ಆದ್ದರಿಂದಾಗಿ ದೊಡ್ಡದು ಪಡೆಯಬೇಕಾಗಿತ್ತು ಅಂತಾಗಿದ್ದರೆ ತಪಸ್ಸು ಮಾಡು. ಗುರು ಶುಶ್ರೂಷಯ ಜ್ಞಾನಿಂ ಶಾಂತಿಂ ಯೋಗೇನ ಬಿಂದತಿ, ಚೆನ್ನಾಗಿ ಗುರು ಸೇವೆಯನ್ನು ಮಾಡು, ಶಾಂತಿ ಸಿಗತ್ತೆ. ಯೋಗ ಧ್ಯಾನವನ್ನು ಮಾಡು, ಸಮಾಧಾನವಿರುತ್ತೆ. ಅನಾಶ್ರಿತಾ ದಾನ ಪುಣ್ಯಂ ವೇದ ಪುಣ್ಯಂ ಅನಾಶ್ರಿತಾ ರಾಗದ್ವೇಷ ವಿನಿರ್ಮುಕ್ತಾ ವಿಚರಂತೀಹ ಮೋಕ್ಷಿಣಃ.
ದಾನದಿಂದ ಬಂದ ಪುಣ್ಯವನ್ನಾಗಲಿ ಅಥವಾ ವೇದೋಕ್ತ ಕರ್ಮಾನುಷ್ಠಾನದಿಂದ ಬಂದ ಪುಣ್ಯವನ್ನಾಗಲಿ ಆಶ್ರಯಿಸದೇನೆ ರಾಗದ್ವೇಷಗಳಿಂದ ವಿನಿರ್ಮುಕ್ತನಾಗಿರ್ತಕ್ಕಂತಹ ಮೋಕ್ಷಿಗಳು ಜಗತ್ತಿನೊಳಗೆ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಸಕಾಮವಾದ ಪುಣ್ಯ ಬೇಕಾಗಿಲ್ಲ. ಅವರು ನಿಷ್ಕಾಮ ಯೋಗಿಗಳು. ತಾವು ಮಾಡುವ ದಾನಾದಿಗಳಿಂದ, ತಾವು ಮಾಡುವ ವೇದೋಕ್ತ ಅನುಷ್ಠಾನಗಳಿಂದ ಕೇವಲ ವಿಷ್ಣು ಪ್ರೀತಿಯನ್ನು ಮಾತ್ರ ಬಯಸುವಂಥವರು ಯಾವ ಮೋಕ್ಷಿಗಳಿದ್ದಾರೆ ಅವರಿಗೆ ಯಾವ ತರಹದ ದುಃಖ, ಚಿಂತಾ, ಸಂತಾಪಗಳೇ ಇರೋದಿಲ್ಲ. ಸ್ವಾಧೀತಸ್ಯ ಸುಯುದ್ಧಸ್ಯ ಸುಕೃತಸ್ಯ ಚ ಕರ್ಮಣಃ ತಪಸಶ್ಚ ಸುತಪ್ತಸ್ಯ ತಸ್ಯಾಂತೆ ಸುಖಮೇಧತೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿದ, ಉತ್ತಮ ಗುಣಮಟ್ಟದೊಳಗೆ ಯುದ್ಧ ಮಾಡಿದ, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದ ಯಾರಿದ್ದಾರೆ ನೋಡು, ಅವರಿಗೆ ಕೊನೆಯೊಳಗೆ ಭಾರೀ ವೈಭವದ ಸುಖವೇ ಸಿಕ್ಕು ಬರ್ತದೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿದ, ಉತ್ತಮ ಗುಣಮಟ್ಟದೊಳಗೆ ಯುದ್ಧವನ್ನು ಮಾಡಿದ, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದ ವ್ಯಕ್ತಿಗೆ ಈಗ ಅಧ್ಯಯನವನ್ನು ಮಾಡುವಾಗ, ಯುದ್ಧ ಮಾಡುವಾಗ, ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇರುವಾಗ ಸ್ವಲ್ಪ ಕಷ್ಟಗಳಾದರೂ ಕೂಡ ಕೊನೆಗೆ ಮಾತ್ರ ಸುಖದ ರಾಶಿ ರಾಶಿ ಕಟ್ಟಿಟ್ಟ ಬುತ್ತಿಯಾಗಿದೆ. ಆದ್ದರಿಂದಾಗಿ ಈ ಮೂರರಲ್ಲಿ ನೀನು ತೊಡಗಿಕೋ, ವೈಭವದಿಂದ ನೀನು ಆನಂದವನ್ನು ಅನುಭವಿಸ್ತೀಯ. ಅವಧ್ಯ ಬ್ರಾಹ್ಮಣೋ ಗಾವಃ ಜ್ಞಾತಯ ಶಿಶವಸ್ತ್ರಿಯಃ ಯೇಷಾಂ ಚಾನ್ನಾನಿ ಭುಂಜೀತ ಏಚಸ್ಯು ಶರಣಾಗತಾಃ ಮಹತ್ಯಪರಾಧೋಪಿ ತೇಷಾಂ ದಂಡೋ ವಿಸರ್ಜನಂ. ಅವಧ್ಯ ಬ್ರಾಹ್ಮಣೋ ಗಾವಃ, ಬ್ರಾಹ್ಮಣರಾಗಲಿ, ಆಕಳುಗಳಾಗಲಿ, ಬಂಧುಗಳಾಗಲಿ, ಶಿಶುಗಳಾಗಲಿ, ಸ್ತ್ರೀಯರಾಗಲಿ ಎಂದಿಗೂ ಕೂಡ ಅವರು ವಧಾರ್ಹರಲ್ಲ. ಅವರನ್ನು ವಧೆ ಮಾಡಬಾರದು. ಅವರ ಅನ್ನವನ್ನು ಯಾರು ಭೋಗವನ್ನು ಮಾಡ್ತಾನೆಯೋ ಅಥವಾ ಶರಣಾಗತರನ್ನು ವಧ ಮಾಡಬಾರದು. ಅಂದರೆ ಬ್ರಾಹ್ಮಣರು, ಆಕಳುಗಳು, ಜ್ಞಾತಿ ಬಂಧುಗಳು, ಶಿಶುಗಳು, ಸ್ತ್ರೀಯರು, ಶರಣಾಗತರು ಯಾರು ಜನರು ಎಂದಿಗೂ ವಧಾರ್ಹರಲ್ಲ. ಅವರಿಗೆ ಮೀಸಲಾದ ಅನ್ನವನ್ನು ಯಾರು ಊಟ ಮಾಡ್ತಾನೆ ನೋಡಿ, ಅವನು ಮಹಾ ಆತತಾಯಿ. ಅವನು ಎದುರಿಗೆ ಬಂದರೆ ಅವನನ್ನು ನೋಡಲೇಬಾರದು, ಅವನ ಸಂಹಾರವನ್ನೇ ಮಾಡಿಬಿಡಬೇಕು. ಆದ್ದರಿಂದಾಗಿ ಇವತ್ತು ನೀನು ಬ್ರಾಹ್ಮಣರನ್ನು ಸಂಹಾರವನ್ನು ಮಾಡಿಲ್ಲ, ಆಕಳುಗಳನ್ನು ಸಂಹಾರ ಮಾಡಿಲ್ಲ, ಮಕ್ಕಳನ್ನು ಸಂಹಾರ ಮಾಡಿಲ್ಲ, ಸ್ತ್ರೀಯರನ್ನು ಸಂಹಾರವನ್ನು ಮಾಡಿಲ್ಲ, ಅವರ ಅನ್ನವನ್ನು ನೀನು ತಿಂದಿಲ್ಲ. ಆದರೆ ನಿನ್ನ ಜ್ಞಾತಿಗಳಾದ, ನಿನ್ನ ಮಕ್ಕಳಾದ ಪಾಂಡವರನ್ನು ಸಂಹಾರ ಮಾಡಲಿಕ್ಕೆ ತೊಡಗಿದ್ದೀಯಾ, ಅವರ ಅನ್ನವನ್ನು ಊಟ ಮಾಡ್ತಾ ಇದ್ದೀಯಾ. ಆದ್ದರಿಂದ ಅಪರಾಧಿ ಅಲ್ವೇ? ನಿನ್ನನ್ನು ಹೇಗೆ ಸ್ವೀಕಾರವನ್ನು ಮಾಡುತ್ತೆ ಜಗತ್ತು? ಆದ್ದರಿಂದಾಗಿ ಬಿಟ್ಟು ಹಾಕು ಅಣ್ಣ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಪ್ರಧ್ವಂಸನಿ ಕ್ರೂರ ಸಮಾಹಿತ ಶ್ರೀಹಿ ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರಾನ್ ಧಾರ್ತರಾಷ್ಟ್ರ ಪಾಂಡವಾನ್ ಪಾಲಯತು ಪಾಂಡೋ ಸುತಾಂಸ್ತವ ಪುತ್ರಾಂಶ್ಚ ಪಾತು. ಕ್ರೂರ ಸಮಾಹಿತ ಶ್ರೀಹಿ ಪ್ರಧ್ವಂಸನೀಯೇವ. ಸಿಟ್ಟಿನಿಂದ ಸಂಪಾದಿಸಲ್ಪಟ್ಟ, ದ್ವೇಷದಿಂದ ಸಂಪಾದಿಸಲ್ಪಟ್ಟ ಹಣವೇನಿದೆ ಅದು ಪ್ರಧ್ವಂಸನಿ, ನಾಳೆ ನಾಶವಾಗೋದೇ, ಇದು ಅತ್ಯಂತ ನಿಶ್ಚಿತ. ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರಾನ್. ಏನು ಅತ್ಯಂತ ಬಾಂಧವರಲ್ಲಿ ಮೃದುವಾಗಿ ಇದ್ದೀ ಅಂತಾದರೆ ಪುತ್ರ ಪೌತ್ರರಿಂದ ಸಹಿತನಾಗಿ ವೈಭವದಿಂದ ಬೆಳಿತೀಯೋ. ಆದ್ದರಿಂದಾಗಿ ಪಾಂಡವರಾಗಲಿ ಕೌರವರಾಗಲಿ ನಿನ್ನ ಮಕ್ಕಳಾಗಿದ್ದಾರೆ, ಅವರ ಜೊತೆಗೆ ಮೃದುವಾಗಿ ಇರು. ನಿನ್ನ ಕುಟುಂಬ ವೈಭವದಿಂದ ರಾರಾಜಮಾನವಾಗತ್ತೆ. 4 5 ತಲೆಮಾರುಗಳನ್ನು ನೀನು ಕಾಣುವವನಾಗ್ತೀಯೋ ಧೃತರಾಷ್ಟ್ರ. ಇಲ್ಲದೇ ಇದ್ದರೆ ಆ ಸಿಟ್ಟಿನಿಂದ ಬಂದ ಹಣವೇನಿದೆ ಅದು ನಿನ್ನನ್ನು ನಾಶ ಮಾಡಿ ಹಾಕಿತ್ತು. ಹುಷಾರ್, ಎಚ್ಚರಿಕೆಯನ್ನು ಇಟ್ಟುಕೋ. ಅಂತ ಹೇಳ್ತಾ ಧೃತರಾಷ್ಟ್ರ ಮತ್ತೆ ಕೇಳ್ತಾನೆ, ಶತಾಯುರುಕ್ತ ಪುರುಷ ಸರ್ವವೇದೇಶು ವೈಯದ ನಾಪ್ನೋತ್ಯಥಚ ತತ್ಸರ್ವಂ ಆಯುಃಕೇನೇಹ ಹೇತು. ಅವನಿಗೆ ಗಾಬರಿ ಆಯಿತು. ಹಾಗಾದರೆ ನಾನು 100 ವರ್ಷ ಬದುಕೋದಿಲ್ಲವೇ? ಹಾಗಾದರೆ ನಾನು 100 ವರ್ಷ ಬದುಕಬೇಕಾದ್ರೆ ನಾನೇನು ಮಾಡಬೇಕು ಅಂತ ಕೇಳಿದ. ಅತಿಮಾನೋ ಅತಿವಾದಶ್ಚ ತಥಾತ್ಯಾಗೋ ನರಾಧಿಪ ಕ್ರೋಧಶ್ಚ ಆತ್ಮವಿಧಿತ್ಸಾ ಚ ಮಿತ್ರದ್ರೋಹಶ್ಚ ತಾನಿ ಷಟ್.
ಅತಿಮಾನ, ಅತಿಯಾದ ಮಾನ, ಅತಿವಾದ, ಬಹಳ ವಾದ ಹಾಕುವುದು, ಮಾತನಾಡುವುದು. ಅತ್ಯಾಗ, ಒಟ್ಟಾರೆ ತ್ಯಾಗ ಮಾಡದೇ ಇರುವುದು. ಕ್ರೋಧಶ್ಚ, ಕ್ರೋಧವೇನಿದೆ. ಮಿತ್ರದ್ರೋಹ, ಮಿತ್ರದ್ರೋಹವೇನಿದೆ. ಆತ್ಮವಿಧಿತ್ಸ, ತನ್ನನ್ನು ತಾನು ಬೆಳೆಸಿಕೊಳ್ಳಬೇಕೆನ್ನುವ ಆಸೆ ಏನಿದೆ, ಇವು ಆರನ್ನು ನೀನು ಬಿಟ್ಟಿ ಅಂತಾದರೆ ನಿನ್ನ ಆಯುಷ್ಯ ಬೆಳೀತಾ ಹೋಗತ್ತೆ, ಕ್ಷೀಣವಾಗುವುದಿಲ್ಲ. ಏನೇನು? ಅತಿಮಾನ, ಬಹಳ ದುರಹಂಕಾರಿಯಾಗಬೇಡ. ಅತಿವಾದ, ಬಹಳ ವಾದ ಮಾತನಾಡಲಿಕ್ಕೆ ಹೋಗಬೇಡ. ಅತ್ಯಾಗ, ತ್ಯಾಗ ಮಾಡದೇ ಇರಲಿಕ್ಕೆ ಹೋಗಬೇಡ. ಕ್ರೋಧಶ್ಚ, ಕ್ರೋಧ ಬಿಟ್ಟಾಕು. ನಾನು ಮಾತ್ರ ಟೊಣ್ಣೆ ಆಗಬೇಕು ಅಂತ ಅಪೇಕ್ಷೆ ಪಡಬೇಡ. ಮಿತ್ರದ್ರೋಹ, ಮಿತ್ರರನ್ನು ಎಂದಿಗೂ ದ್ರೋಹ ಬಗೆಯಬೇಡ. ಇದು ನಿನಗೆ ಆಯುಷ್ಯವನ್ನು ಗಟ್ಟಿ ಮಾಡುತ್ತೆ, ಆಯುಷ್ಯ ಬೆಳೆಸುತ್ತೆ. ಏತಯೇವ ಆಯಸಸ್ತೀಕ್ಷ್ಣಾ ಕಂತಾನ್ಯಾಯುಷಿ ದೇಹಿನಾಂ ಏತಾನಿ ಮಾನವಾನ್ ಬದ್ಧಂತಿ ನ ಮೃತ್ಯುರ್ಭದ್ರಮಸ್ತುತೆ. ಇವುಗಳನ್ನು ನೀನು ಅಪೇಕ್ಷೆ ಪಟ್ಟಿ ಹೀಗೆ ನೀನು ನಡೆದುಕೊಂಡಿ ಅಂತಾದರೆ ನಿನ್ನ ಆಯುಷ್ಯ ಸುಭದ್ರವಾಗಿದೆ, 100 ವರ್ಷ ಬದುಕ್ತೀಯ ಅಂತ ಅರ್ಥ. ಇದರೊಳಗೆ ವಿದುರ ತೋರಿಸಿಕೊಟ್ಟ ಮಿತ್ರದ್ರೋಹ ಮಾಡಿದೀಯ, ಪಾಂಡವರ ದ್ರೋಹ, ಇದರಿಂದ ನಿನ್ನ ಆಯುಷ್ಯ ಹೇಗೋ ಗಟ್ಟಿಯಾಗಿ ಒಡೆಯುತ್ತೆ, ಕ್ಷೀಣವಾಗುವುದಲ್ಲವೇ ಅಂತ ಅನ್ನೋದನ್ನು ತೋರಿಸಿಕೊಟ್ಟ. ಮುಂದೆ ಹೇಳ್ತಾನೆ, ನೋಡ್ ರಾಜ, ಇಷ್ಟು ನಾನು ನಿನಗೆ ಹೇಳಿದ್ದೇನೆ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯತು ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ. ಒಂದು ಮಾತು ಹೇಳ್ತೇನೆ ಕೇಳಿಲಿ. ನಿನಗೆ ಪ್ರಿಯವಾದದ್ದನ್ನು ಹೇಳುವವರು 100 ಜನ ಸಿಕ್ಕಾರು, 1000 ಜನ ಸಿಕ್ಕಾರು. ನಿನ್ನನ್ನು ಹಾಡುವವರು, ನಿನ್ನನ್ನು ಹೊಗಳುವವರು, ಮಾತು ಮಾತಿಗೆ ಮೆಚ್ಚುವವರು, ಮಾತು ಮಾತಿಗೆ ಹಿಗ್ಗಿ ಏನಂತಾರೆ ಭಾರಿ ನಿನ್ನ ನಟ್ಟಕ್ಕೇರಿಸುವವರು ಸಿಗಬಹುದು. ಆದರೆ ನಿನಗೆ ಅಪ್ರಿಯವಾದ ಆಗಿದ್ದರೂ ಕೂಡ ನಿನಗೆ ಕೊನೆ ಮಟ್ಟಕ್ಕೆ ಹಿತವಾಗುವಂಥದ್ದು ಹೇಳುವವರು ಜಗತ್ತಿನೊಳಗೆ ಯಾರೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹೌದು, ನಿನಗೆ ಅಪ್ರಿಯವಾಗಿದೆ, ಆದರೆ ನಿನಗೆ ಪಥ್ಯವಾಗಿದೆ, ಹಾಗೆ ಹೇಳೋರು ಯಾರೂ ಸಿಗುವುದಿಲ್ಲ. ಯಾಕೆ 4 ದಿನ ಅವ್ರ ಜೊತೆಗೆ ಇರ್ತೇನೆ, ಯಾಕೆ ಅವ್ರ ವಿರುದ್ಧವಾಗಿ ಹೇಳಲಿ ಅಂತ ಹೇಳ್ತಾನೆ, ಹಾಡ್ತಾನೆ, ಹೊಗಳ್ತಾನೆ, ಮಸ್ಕ ಹಾಕ್ತಾನೆ, ಉಬ್ಬಿಸ್ತಾನೆ, ಸಂತೋಷ ಪಡಿಸ್ತಾನೆ, ನಮಸ್ಕಾರ ಮಾಡಿ ಹೊರಟೋಗಿಬಿಡ್ತಾನೆ. ನಿನ್ನಲ್ಲಿರುವ ಸಣ್ಣ ಸಣ್ಣ ದೋಷಗಳನ್ನು ಎತ್ತಿ ತೋರಿಸಲಾರ. ಯಾರು ನಿನ್ನಲ್ಲಿಯ ದೋಷಗಳನ್ನು ತೋರಿಸ್ತಾ ಇದ್ದಾರೆ ಅವರೇ ನಿನಗೆ ಪ್ರಿಯರಾಗಿದ್ದಾರೆ ಅಂತ ಗಟ್ಟಿಯಾಗಿ ತಿಳಿದುಕೋ ನೀನು. ಅಪ್ರಿಯಸ್ಯತು ಪಥ್ಯಸ್ಯ, ಸಿಟ್ಟಿನಿಂದ ಅಥವಾ ಮಾತ್ಸರ್ಯದಿಂದ ನಿನ್ನಲ್ಲಿ ದೋಷ ಹುಡುಕುವುದು ಅಲ್ಲ. ನಿನ್ನ ಏಳಿಗೆಗಾಗಿ, ನಿನ್ನ ಹಿತಕ್ಕಾಗಿ, ನಿನ್ನ ಪಥ್ಯಕ್ಕಾಗಿ ಯಾರು ಅಪ್ರಿಯವಾಗಿ ಮಾತನಾಡ್ತಾರೆ, ನಿನ್ನ ದೋಷಗಳನ್ನು ಹುಡುಕ್ತಾ ಇದ್ದಾರೆ, ಅಂಥವರು ಜಗತ್ತಿನೊಳಗೆ ಸುಲಭವಾಗಿ ಸಿಗೋದಿಲ್ಲ. ಹೇಳುವವರು ಸಿಗೋದಿಲ್ಲ, ಹೇಳ್ತಾ ಇರುವಾಗ ಕೇಳುವವರಂತರೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಅದ್ಭುತವಾದ ಮಾತು. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯತು ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ. ಹೇಳುವವನಾಗಲಿ ಕೇಳುವವನಾಗಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಪ್ರಿಯಾಣ್ಯ ಪಥ್ಯಾನಿ ತೇನ ರಾಜ ಸಹಾಯವ. ನಿನಗೆ ಅಪ್ರಿಯವಾದದ್ದು, ಅಪಥ್ಯವಾದದ್ದು ತುಂಬ ಜನ ಹೇಳ್ತಾರೆ, ಸಾಕಷ್ಟು ಹೇಳ್ತಾರೆ. ತ್ಯಜೇತ್ ಕುಲಾರ್ಥೇ ಪುರುಷಂ, ಬಹಳಷ್ಟು ಹೇಳ್ತಾರೆ ನಿನಗೆ ಅಪ್ರಿಯವಾದದ್ದು. ಸಂಧ್ಯಾ ವಂದನ ಮಾಡು ಅಂತ ಯಾರು ಹೇಳುವುದಿಲ್ಲ, ಪಾನಿಪುರಿ ತಿನ್ಲಿಕ್ಕೆ ಬಾ ಅಂತ ಹೇಳುವವರು ತುಂಬ ಜನ ಇದ್ದಾರೆ. ನೀನು ಹೀಗೆ ಮಾಡಿದ್ದು ತಪ್ಪು ಅಂತ ಹೇಳುವವರಿದ್ದಾರೆ. ಯಾಕೆ ತಪ್ಪುಗಳನ್ನು ಹೇಳ್ತಾರೆ ಅಂತಂದರೆ, ಈ ತಪ್ಪನ್ನು ಸುಧಾರಿಸಿಕೋ, ಯಾಕೆಂದ್ರೆ ನಿನ್ನ ಯೋಗ್ಯತೆ, ನಿನ್ನ ಮಟ್ಟ ಬಹಳ ದೊಡ್ಡದಾಗಿದೆ. ಆ ಮಟ್ಟದಲ್ಲಿ ಇರುವ ವ್ಯಕ್ತಿ ನೀನು ಈ ತರಹದ ಕ್ಷುದ್ರವಾದ ತಪ್ಪುಗಳನ್ನು ಮಾಡುವ ಹಾಗಿಲ್ಲ ಅಂತನ್ನೋದನ್ನು ತೋರಿಸಿಕೊಡೋದಕ್ಕಾಗಿ ತಪ್ಪುಗಳನ್ನು ಹೇಳ್ತಾರೆ. ಅಂದ ಮಾತ್ರಕ್ಕೆ ಅವರು ನಮ್ಮ ದ್ವೇಷಿ ಅಲ್ಲ, ಅವರ ನಮ್ಮ ಶತ್ರು ಅಲ್ಲ. ಅಪ್ರಿಯವಾಗಿದೆ, ಹೌದು, ನನ್ನ ತಪ್ಪುಗಳನ್ನು ತೋರಿಸೋದು ನನಗೆ ಅಪ್ರಿಯವಾಗಿದೆ, ಇದರಲ್ಲಿ 2 ಮಾತಿಲ್ಲ, ಗಟ್ಟಿ. ಆದರೆ ನನಗೆ ಅಪ್ರಿಯವಾಗಿದ್ದರೂ ಕೂಡ ಅದು ನನಗೆ ಹಿತವಾಗಿದೆ, ತಥ್ಯವಾಗಿದೆ ಅಂದಮೇಲೆ ಅಂತಹ ಮಾತುಗಳನ್ನು ಹೇಳುವವರಾಗಲಿ, ಅಂತಹ ಮಾತುಗಳನ್ನು ತಾಳ್ಮೆಯಿಂದ ಸಮಾಧಾನದಿಂದ ಕುಳಿತು ಕೇಳುವವರಾಗಲಿ
ಜಗತ್ತಿನಲ್ಲಿ ಸಿಗುವುದಿಲ್ಲ. ಆದ್ದರಿಂದ ಧೃತರಾಷ್ಟ್ರ, ಏನು ಹಿತ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಅದು ನಿನಗೆ ಅತ್ಯಂತ ಅಪ್ರಿಯವಾಗಿದೆ ನಿಜ, ಆದರೆ ನಿನಗೆ ಪಥ್ಯವಾಗಿದೆ, ನಿನಗೆ ಹಿತವಾಗಿದೆ, ಇದು 100ಕ್ಕೆ 100ರಷ್ಟು ನಿಶ್ಚಿತ ಅಂತ ಹೇಳ್ತಾ ಮತ್ತೆ ಮುಂದೆ ಇನ್ನು ಅನೇಕ ಮಾತುಗಳನ್ನು ಹೇಳುವವನಿದ್ದಾನೆ. ಕೊನೆ ಭಾಗಕ್ಕೆ ಬಂದಿದ್ದೇವೆ. ಅದನ್ನೆಲ್ಲವನ್ನು ಕೂಡ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವ